ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ. ವಿಶೇಷವಾಗಿ ಇವತ್ತು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ವಿ ಸೋಮಣ್ಣವರ ಪರವಾಗಿ ಇವತ್ತೇನು JDS BJP ಹೊಂದಾಣಿಕೆಯಿಂದ NDA ಅಭ್ಯರ್ಥಿಯಾಗಿ ಅವರು ಕಣದಲ್ಲಿದ್ದಾರೆ, ಅವ್ರ ಪರವಾಗಿ ಮತಯಾಚನೆ ಮತ್ತು ಪ್ರಚಾರಕ್ಕೋಸ್ಕರ ಬಂದಿದ್ದೀನಿ. ಅದಕ್ಕಿಂತ ಮೊದಲ ತಮ್ಮ ಮುಖಾಂತರ 4 ಮಾತಾಡಿ ಜನರಿಗೆ ತಿಳಿಸೋಣ ಎಂಬ ನಿಟ್ಟಿನಲ್ಲಿ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಇವತ್ತು ತಾವು ನೋಡಿದಿರಿ, ಇಡೀ ರಾಜ್ಯದಲ್ಲಿ ಬೀದರ್ ಹಿಡ್ಕೊಂಡು ಚಾಮರಾಜನಗರವರೆಗೆ ಏನು ಮೊದಲನೇ ಇದರಲ್ಲಿ ಎಲ್ರಿಗೂ ಏನಿತ್ತು, JDS BJP ಹೊಂದಾಣಿಕೆ ಆದಮೇಲೆ ಯಾವ ರೀತಿ ಇವ್ರ ಮುಖಂಡರುಗಳು ಕಾರ್ಯಕರ್ತರು ಹೊಂದಾಣಿಕೆ ಆಗ್ತಾರಾ ಎಂಬ ನಿಟ್ಟಿನಲ್ಲಿ ಒಂದು ಡೌಟ್ ಇತ್ತು. ಆದರೆ ಇವತ್ತು ಕರ್ನಾಟಕದಲ್ಲಿ 28 ಕ್ಷೇತ್ರದಲ್ಲಿ ಇವತ್ತು ನಮ್ಮ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಎರಡೂ ಪಾರ್ಟಿದು ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಇವತ್ತು ಒಗ್ಗಟ್ಟಿನಿಂದ ಎಲ್ಲ ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಸಿಸ್ಟಮ್ನಲ್ಲಿ ಇವತ್ತು ತುಮಕೂರಿನಲ್ಲಿ ಒಂದು ಒಳ್ಳೆಯ ಬಾಂಧವ್ಯದಿಂದ ಇವತ್ತು ಕೆಲಸ ನಡೀತಾ ಇದೆ. ನಾನು ಎಷ್ಟೋ ಸಲ ಹೇಳಿದ್ದೀನಿ, ಯಾಕಂದರೆ ಹಿಂದೆ ನಾವು BJP ಜೊತೆಯಲ್ಲಿ 20 ತಿಂಗಳು ಸರ್ಕಾರ ಮಾಡಿದ್ದೀವಿ, ಕಾಂಗ್ರೆಸ್ ಜೊತೆಯಲ್ಲಿ 14 ತಿಂಗಳು ಸರ್ಕಾರ ಮಾಡಿದ್ದೀವಿ. ಆದರೆ BJP ಜೊತೆಯಲ್ಲಿ ನಮಗೆ ಸಿಕ್ಕಿದಂಥ ಕೋಪ್ರೇಷನ್ನು ಮತ್ತು ಹೆಸರು ಸಹಯೋಗ ಕುಮಾರಣ್ಣವ್ರು ಇವತ್ತಿಗೂ ಹೇಳ್ತಾರೆ. ಯಡಿಯೂರಪ್ಪವ್ರು ಮುಖ್ಯಮಂತ್ರಿ ಇದ್ದರು, ನಾನು ಮುಖ್ಯಮಂತ್ರಿ ಇದ್ದೆ, ಒಳ್ಳೆ ನನಗೆ ಹೆಸರು ಬಂತಪ್ಪ ಅಂತ ಹೇಳ್ತಾರೆ. ಅದೇ ಕಾಂಗ್ರೆಸ್ ಟೈಮಲ್ಲಿ ನಮ್ಮ 14 ತಿಂಗಳು ಯಾವ ರೀತಿ ನಾವು ಕಳೆದಿದ್ದೀವಿ ಅಂತೇಳಿ ನಮಗೆ ಗೊತ್ತದು. ಹಾಗಾಗಿ ಇದು ಒಂದು ರೀತಿ JDS BJP ಕರ್ನಾಟಕದಲ್ಲಿ ಒಂದು ನ್ಯಾಚುರಲ್ ಅಲಯನ್ಸ್ ಥರ ಇದೆ, ನ್ಯಾಚುರಲ್. ಅದಕ್ಕೆ ನೋಡಿ, ಈಗ ಆಡಳಿತ ಪಕ್ಷ ಕಾಂಗ್ರೆಸ್ ಹಿಂದೆ ಕರ್ನಾಟಕದಲ್ಲಿ ಒಂದು ಹೊಸ ಗ್ಯಾರಂಟಿಗೋದು ಅಬ್ಬರ ಮಾಡಿ ಎಲ್ಲಿ ಸಿಕ್ಕಲ್ಲಿ ಪೋಸ್ಟರ್ಗಳು, ಪಾಂಪ್ಲೆಂಟು, ಆಮೇಲೆ ಮನೆಗೆ ಈಗ ಹೆಂಗೆ ರಾಹುಲ್ ಗಾಂಧಿಯವರು ಖರ್ಗೆಜಿಯವ್ರದ್ದು ಸೈನ್ ಮಾಡಿ ಕೊಡ್ತಾ ಇದ್ದಾರೆ, ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯವ್ರದ್ದು DK ಶಿವಕುಮಾರ್ದು ಸೈನ್ ಮಾಡಿ ಮನೆ ಕೊಟ್ಟರು. ಆಮೇಲೆ ನಮ್ಮ ಕ್ರೆಡಿಟ್ ಕಾರ್ಡ್ ಥರ ಒಂದೊಂದು ಕಾರ್ಡು ಹಂಚಿದ್ರು. ಈ ಕಡೆ ರಾಮನಗರು, ಕರಿಂಗ್ಪುರ ಆ ಕಡೆ ಎಲ್ಲ ಇಷ್ಟೆಲ್ಲ ಮಾಡಿ ಅವ್ರು ಏನು ಹೇಳಿದ್ರು, $10 kg ಅಕ್ಕಿ ಭಾಳ ಘಂಟಾಘೋಷವಾಗಿ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಿದ್ರು. ಕರ್ನಾಟಕದ ರಾಜ್ಯದ ಬಡವರು ಹಸುವೆ ಉನ್ನಿಸ್ಬೇಕು, ಹಸುವೆನಿಂದ ಇರಬಾರ್ದು, ಅದಕ್ಕೆ 10 kg ನಾನು ನಮ್ಮ ರಾಜ್ಯ ಸರ್ಕಾರದಿಂದ ಕೊಡ್ತೀನಿ ಅಂದರು. ಕೇಂದ್ರ ಸರ್ಕಾರದ 5 ನಂದು 5 ಅಂತ ಹೇಳಿಲ್ಲ ಯಾವತ್ತು. ಅವರು ಭಾಷಣದಲ್ಲಿ ನೀವು ತೆಗೆದು ನೋಡಿ. ಆದರೆ ಇವತ್ತು ಪರಿಸ್ಥಿತಿ ಹೆಂಗಿದೆ, 5 kg ಅದು ಕೋವಿಡ್ನಿಂದ ಸ್ಟಾರ್ಟ್ ಆಗಿತ್ತು ಕೇಂದ್ರ ಸರ್ಕಾರದಿಂದ. ಇವತ್ತು 5 kg ಮೋದಿಯವ್ರದ್ದಿದೆ, ನಿಮ್ದು 10 kg ಎಲ್ಲೋಯ್ತು ಜನ ಕೇಳ್ತಾವ್ರೆ. ಇವ್ರಿಗೆ ಗುರ್ತಿರ್ಲಿಲ್ಲ ಅಕ್ಕಿ ಎಲ್ಲಿ ದಾಸ್ತಾನಿದೆ, ಅಕ್ಕಿ ತೊಗೊಳಕ್ಕೆ ಹೋದ್ರೆ ಸಿಗುತ್ತೆ ಇಲ್ಲ ಅಂತೇಳಿ. ಲಾಸ್ಟಿಗೆ ಏನು ಮಾಡಿದ್ರು, ಅಕ್ಕಿಯರ ಸಿಗ್ತಾ ಇಲ್ಲ ಅಂತೇಳಿ $170 ಹಾಕಿದ್ರು ಅವ್ರ ಅಕೌಂಟಿಗೆ. ಅದು ಅರ್ಧಕ್ಕಿಂತ ಕಮ್ಮಿನೇ. ಇವತ್ತು ಮಾರ್ಕೆಟಲ್ಲಿ ಹೋಗಿದ್ರೆ $60 ಮಿನಿಮಮ್ kg ಇದೆ, ಅಂದರೆ 3 kg ಸಿಗುತ್ತೆ. ಇವ್ರು 10 kg ಸರ್ಕಾರ ಅಲ್ಲ, ಓನ್ಲಿ 3 kg ಸರ್ಕಾರ ಕಾಂಗ್ರೆಸ್. ಕೊಡಿ ಇದಕ್ಕೆ ಸ್ಪಷ್ಟೀಕರಣ ನೀವು ನಾಳೆ ಬೆಳಿಗ್ಗೆ, ಕಾಂಗ್ರೆಸ್ದವ್ರದ್ದು ಯಾರ ಥರ ತಾಕತ್ತಿದ್ರೆ. ಒಂದು ಆಮೇಲೆ ಏನು ಹೇಳಿದ್ರಿ, 200 ಯೂನಿಟ್
ಬೋರೇಗೌಡ ನಿನಗೂ ಯೂನಿಟ್, ನಿನಗೂ ಯೂನಿಟ್, ನಿನಗೂ ಯೂನಿಟ್. ಸರ್ಕಾರ 135 ಬಂದ ತಕ್ಷಣ ಅದಕ್ಕೆಲ್ಲ ಮಾನದಂಡ ಹಾಕ್ಬಿಟ್ರಿ. ಒಂದರ ವಿಡಿಯೋ ಇವ್ರದ್ದು ಸರ್ಕಾರದ ಬರಕ್ಕಿಂತ ಮೊದಲಿಂದು 200 ಯೂನಿಟ್ನಲ್ಲಿ ನಾವು ನಿಮ್ಮನ್ನ ಎವರೇಜ್ ಮಾಡಿ ನಿಮ್ದು ಎಷ್ಟು ಬಳಸ್ತೀರಿ ಅಷ್ಟೇ ಕೊಡ್ತೀವಿ ಅಂಬದೇ ಹೇಳಿ ಸರ್ಕಾರ ಬಂದ ತಕ್ಷಣ ಎವರೇಜ್ ಮಾಡಿದ್ರು ಇಡೀ ಕರ್ನಾಟಕದ ರಾಜ್ಯದ ಎವರೇಜೇ 60-70 ಯೂನಿಟ್ಸ್. ಪಾಪ ಬಡವರೆಲ್ಲ ನಂದು 70 ಯೂನಿಟ್ ಬರ್ತಾ ಇದೆ, ಇನ್ನೂ 200 ಯೂನಿಟ್ ಬಳಸೋದಕ್ಕೆ ಅವಕಾಶ ಇದೆ ಅಂಥೇಳಿ ಅವರು ಟಿ ವಿ, ಫ್ರಿಜ್ಜು, ಮಿಕ್ಸರು ಎಲ್ಲ ತಗೊಂಡ್ರು. ಇವತ್ತು ಅವ್ರಿಗೇನು ಉತ್ತರ ಕೊಡ್ತೀರಿ ಹೇಳ್ರಿ? ಯುವ ನಿಧಿ ಬಗ್ಗೆದಾಗ ದೊಡ್ಡ ಮೋಸ ಮಾಡಿದ್ರಿ ಕರ್ನಾಟಕ ಜನ ಯುವಕರಿಗೆ. ರಾಜ್ಯ ತುಂಬ ಎಷ್ಟು ಯುವಕರಿದಾರ, ಎಷ್ಟು ಡಿಗ್ರಿ ಹೋಲ್ಡರ್ಸ್ ಇದಾರ, ಎಷ್ಟು ಡಿಪ್ಲೊಮಾ ಇದಾರ, ಅವ್ರಿಗೆ 1,500 3,000 ಕೊಡ್ತೀವಿ ಅಂದ್ರಿ. ನೀವು ಯಾವುದೋ ಮಾನದಂಡ ಹಾಕಿರಲಿಲ್ಲ. ಆದರೆ ಎಲೆಕ್ಷನ್ ಆಯಿತು, 6 ತಿಂಗಳಾದಮೇಲೆ ಪ್ರಸ್ತುತ ಡಿಗ್ರಿ ಯಾರು ಮಾಡಿದಾರ ಅವ್ರಿಗೆ ಕೊಡ್ತೀವಿ. ಎಷ್ಟು ರೀ? 1 ಸುಳ್ಳು, 2 ಸುಳ್ಳು, 10 ಸುಳ್ಳು ಹೇಳಿ ಸುಳ್ಳಿನ ಸರ್ದಾರ್ಗಳು ಇವರು ಎಲ್ಲರೂ. ದಾಖಲೆ ಸಮೇತ ನಿಮ್ಮ ಎದುರುಗಡೆನೇ ಇದೆ. ಇಷ್ಟು ದಿವಸ ಏನು ಮಾಡಿದ್ರು ಇವರು? ಎಲ್ಲ ಪೇಪರ್ನೆಲ್ಲ ಅಡ್ವರ್ಟೈಸ್ಮೆಂಟು, ಓನ್ಲಿ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇವ್ರಿಗೆ ಗೊತ್ತಾಗಿದೆ ಕಾಂಗ್ರೆಸ್ನವರಿಗೆ ಇಡೀ ಕರ್ನಾಟಕದಲ್ಲಿ JDS BJPದು ಅಬ್ಬರ ಹೆಚ್ಚಿಗಾಗಿದೆ. ನರೇಂದ್ರ ಮೋದಿಜಿಯವ್ರ ಲೋಕಪ್ರಿಯತೆ ಇಡೀ ದೇಶದಲ್ಲಿ ಹೆಚ್ಚಿಗಾಗಿದೆ. ಇವತ್ತು ಅವರ ಮುಖಾಂತರ ಏನು ಸ್ಕೀಮ್ಸ್ ಬರ್ತಾ ಇದ್ದಾವ ಅವು ಜನರಿಗೆ ಮುಟ್ತಾ ಇದೆ. ಈಗ 4 ದಿವಸ ಆಯಿತು ಇವ್ರ ಗ್ಯಾರಂಟಿಗಳೆಲ್ಲ ಅವರೇ ಮಾಯ ಮಾಡಿ ಹಾಕಿದ್ದಾರೆ. ಪೇಪರ್ನಲ್ಲಿ ಒಂದು ಹೊಸ ಚಂಬು ತಗೊಂಡು ಬಂದಾರೆ. ಯಾರು? ಕಾಂಗ್ರೆಸ್ನವ್ರು. ನಿಮ್ಮ ಗ್ಯಾರಂಟಿ ಮ್ಯಾಗ ನಿಮಗೇ ವಿಶ್ವಾಸ ಇಲ್ಲ. ಗ್ಯಾರಂಟಿ ಎತ್ತು ಮಾಯ ಆಗಿದಾವೆ ಹೇಳಿ. ಚಂಬು ಮ್ಯಾಗೂ ನಾನು ಹೇಳ್ತೀನಿ. ಇವತ್ತು ನಿಮ್ಗೊಂದು ಮಾತು ಹೇಳ್ತೀನಿ. ಅದರಲ್ಲಿ ಹೇಳಿದಾರ ಬರಗಾಲ ಬರ ಪರಿಹಾರ ನೀಡೇ ಇಲ್ಲ ಕೇಂದ್ರ ಸರ್ಕಾರ ಅಂತೇಳಿ. ಒಂದು ಮಾತು ಕೇಳಕ್ಕೆ ಬಯಸ್ತೀನಿ ನಿಮಗೆ. ಕರ್ನಾಟಕ ಜನತೆ ಕಷ್ಟ ಸುಖ ನೋಡ್ಕೋರಿ ಅಂತೇಳಿ ನಿಮಗೆ ಅಧಿಕಾರ ಕೊಟ್ಟಿದ್ದು ಕಾಂಗ್ರೆಸ್ನವ್ರಿಗೆ. ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಬೆಳಿಗ್ಗೆ ಸಂಜೆ ತನ ಹಿಂಗೆ ಬೊಟ್ಟು ಮಾಡಿ ತೋರ್ಸೋದಕ್ಕೆ ಅಧಿಕಾರ ಕೊಟ್ಟಿಲ್ಲ. ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ನಾನೇ ಸಹಕಾರ ಸಚಿವನಾಗಿ ಕೆಲಸ ಮಾಡಿದ್ದೀನಿ. 14 ತಿಂಗಳಲ್ಲಿ 25,000 ಕೋಟಿ ರೈತರ ಸಾಲ ಮನ್ನಾ ಮಾಡೋ ಮುಖಾಂತರ ಅವ್ರಿಗೆ ಶಕ್ತಿ ಕೊಟ್ಟಿದ್ದು ನಾವು ಎಲ್ಲರ ಕೇಂದ್ರ ಸರ್ಕಾರದಿಂದ ದುಡ್ಡು ತಂದಲ್ಲ, ರಾಜ್ಯ ಸರ್ಕಾರ ಬಕ್ಕಸ್ನಿಂದ ಅನ್ನೋದಲ್ಲ ನಾವು ದುಡ್ಡು ಕೊಟ್ಟಿದ್ದೀವಿ. ನೀವು 18,000 ಕೋಟಿ ನಿಮಗಷ್ಟೇ ಕಾಳಜಿ ಇತ್ತು ರೈತರ ಬಗ್ಗೆದಾಗ, ರಾಜ್ಯ ಸರ್ಕಾರದಿಂದ ಯಾಕೆ ಕೊಡಲಿಲ್ಲ ನೀವು? ನಾನು ಕೇಳ್ತೀನಿ. ನಿಮ್ಮ ಈ 5 ಗ್ಯಾರಂಟಿದಾಗ ರೈತರ ಗ್ಯಾರಂಟಿ ಯಾವುದಿದೆ ಹೇಳಿ? ರೈತರು ಬೆಳೆ ಬೆಳೆಯೋಕ್ಕೆ ಯಾವ್ದಾರ ಗ್ಯಾರಂಟಿ ಕೊಟ್ರ? ರೈತರಿಗೆ ಬೇರೆ ಬೇರೆ ಆರ್ಥಿಕತೆ ಹೆಚ್ಚು ಮಾಡೋಕ್ಕೆ ಯಾವ್ದಾರ ಗ್ಯಾರಂಟಿ ಕೊಟ್ರ? ನಿಮ್ಮ ಅಡ್ವರ್ಟೈಸ್ಮೆಂಟ್ನಲ್ಲಿ ಕೊಟ್ಟಿದ್ದೀರಿ ಮೋದಿ ಸರ್ಕಾರ ರೈತರು ದುಗ್ಣಿ ಮಾಡಬೇಕಾಗಿತ್ತು ಅಂತ. ನೀವೇನ್ರಿ ಮಾಡ್ತಾ ಇದ್ದೀರಾ? 2006ರಲ್ಲಿ ನಾನೇ ಕೃಷಿ ಸಚಿವನಿದ್ದೆ. ಇಡೀ ರಾಜ್ಯಕ್ಕೆ ಒಂದು ಕೃಷಿ ನೀತಿ ಕೊಟ್ಟಿದ್ದೀವಿ. ಅದು ಡಾಕ್ಟರ್ ಸ್ವಾಮಿನಾಥ್ ಅವರು ಇವತ್ತಿಲ್ಲ, ಅವ್ರಿಗೆ 3 ಸಲ ನಾವು ವಿಧಾನಸೌಧಕ್ಕೆ ಕರೆಸ್ಕೊಂಡು ಅವ್ರದ್ದು ಯಾವ ಯೋಚನೆ ಇದೆ ಅದು ನಾವು ಅಳವಡಿಸಿದ್ದೀವಿ. ನಾವು ನಿಮಗೇನ್ರಿ ಆಗಿದೆ? 75% ಸಬ್ಸಿಡಿ ಅವತ್ತು ಕೊಟ್ಟಿದ್ದೀವಿ ನಾವು ಬೀಜಕ್ಕೆ. ಇವತ್ತು ಎಷ್ಟು ಕೊಟ್ಟಿರಿ ನೀವು ಹೇಳಿ? ಇವು ಎಲ್ಲ ನಾವು ನೋಡಿದರೆ ಇವತ್ತು ಕಾಂಗ್ರೆಸ್ ಸರ್ಕಾರದ ಇದ್ದಂಥ ಲೀಡರ್ಸು ನಮ್ಮ ಕಡೆ ಅಂತಾರ, ನಿಂಬಲ್ಲಿ ಏನಂತಾರ ಹಿಂದಿದಾಗ ಅಂತಾರೆ ನೋಡ್ರಿ ಬೊಕ್ಲಾಗಾಯ ಅಂತೇಳಿ. ಇಲ್ಲಿ ನಾವೆಲ್ಲ ಜರ ಹಿಂದಿ ಇನ್ಫ್ಲೂಯೆನ್ಸ್ ಜನ. ನಿಂಬಲ್ಲಿ ಏನಂತಾರಣ್ಣ
ಅಂದರೆ ಭಾಳ ಬೊಕ್ಲಾಗಯ್ಯ ಐಸಾ ಬಾತ್ ಕರ್ರೆ ಅಂತೀವಿ ನೋಡ್ರಿ ನಾವು. ಹಾಂ, ಬೊಗಳೋದಲ್ಲ. ಹಾಗೆ ಇವ್ರಿಗೆ ಏನಾಗ್ಬಿಟ್ಟಿದೆ ಕಾಂಗ್ರೆಸ್ನವ್ರಿಗೆ, ಅವ್ರ ಗ್ಯಾರಂಟಿಗಳ ಮ್ಯಾಗ ವಿಶ್ವಾಸ ಇಲ್ಲ. 100% ಅವ್ರಿಗೆ ಗೊತ್ತಾಗಿದೆ. ಈಗ ಹೇಳಿದ್ರಲ್ಲ, ಅವರೇ ಹೇಳಿದಾರಲ್ಲ, ನೀವು 27 ಇದ್ರಿ ಏನು ಮಾಡಿದ್ರಿ ಅಂತ ಕೇಳಿದಾರ. 27ಕ್ಕೆ ಈಗ 28 ಮಾಡ್ತೀವಿ. ಆ ವಾತಾವರಣ ಕರ್ನಾಟಕ ರಾಜ್ಯದಲ್ಲಿ ಬಂದಿದೆ ಈಗ. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಇವತ್ತು ಬಡವರು ಯಾರೇ ಆರೋಗ್ಯಕ್ಕೆ ಏನೇ ಹೆಚ್ಚು ಕಮ್ಮಿ ಆದರೆ 5 ಲಕ್ಷವರೆಗೆ ಆಯುಷ್ಮಾನ್ ಕೊಟ್ಟಿದ್ದಾರ. ಯಾಕ್ರಿ? ರಾಜ್ಯ ಸರ್ಕಾರದ ಒಂದು ಸ್ವಲ್ಪ ಪಾಲುದಾರಿಕೆ ಇದೆ. ಆದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಿಮ್ಮ ತುಮಕೂರೆಲ್ಲ ಇಡೀ ದೇಶದಲ್ಲಿ ಒಂದು ನರ್ಸಿಂಗ್ ಹೋಮ್ ಹಿಡ್ಕೊಂಡು ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳು ಇವತ್ತು ಬಿಕಾಸ್ ಆಫ್ ಆಯುಷ್ಮಾನ್ ನಡೀತಾ ಇದೆ. ಹೇಗೆ ದುಡ್ಡು ಟರ್ನ್ ಓವರ್ ಆಗ್ತಾ ಇದೆ ನೋಡಿ. ಯಾರಿನಿಂದ? ಅದು ಕೇಂದ್ರ ಸರ್ಕಾರದಿಂದ. ಜನರು ಮನೆ ಎದುರುಗಡೆ ಎಲ್ಲರೂ ನಲ್ಲಿ ನೋಡ್ತಾ ಇದ್ರಿ. ಇದು ರಾಜ್ಯ ಸರ್ಕಾರ, ಕಾಂಗ್ರೆಸ್ ಅಲ್ಲ, ಇದು ಕೇಂದ್ರ ಸರ್ಕಾರದ. ಇದು ಸ್ವಾಮಿ, ಮೋದಿಜಿಯವ್ರ ಸಬ್ಸಿಡಿ ಮ್ಯಾಗೆ ಗ್ಯಾಸ್ ಸಿಲಿಂಡರ್ ಕೊಡ್ಲತ್ತಾರ. ನಿಮಗೆ ತಾಕತ್ತಿದ್ರೆ ಫ್ರೀ ಕೊಡ್ರಿ. ಅದು ಇದೆಯಾ? ಅದು ಇಲ್ಲ. ಹಾಗಾಗಿ ಇವತ್ತು ದೇಶ ಮುನ್ನಡೆಸಬೇಕಾಯಿತು ಅಂತಂದ್ರೆ ಒಂದು ಸ್ಟ್ರಾಂಗ್ ಲೀಡರ್ಶಿಪ್ ಬೇಕು, ವೀಕ್ ಲೀಡರ್ ಬೇಕಾಗಿಲ್ಲ ನಮ್ಮ ದೇಶಕ್ಕೆ. ಇವತ್ತ ಮೋದಿಜಿಯವ್ರ ಕೈಯಲ್ಲಿ ದೇಶ ಸಿಕ್ಕಾಗ 11ನೇ ನಂಬರ್ ಆರ್ಥಿಕತೆ ಇದ್ದಂತ ನಮ್ಮ ಭಾರತ ಇವತ್ತು 5ನೇ ನಂಬರ್ ಬಂದಿದೆ. 5ನೇ ನಂಬರ್ ಇದ್ದಿಂದ 3ನೇ ನಂಬರ್ಗೆ ಗುರಿ ಇಟ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ ಇದು ನಮ್ಮ ದೇಶದ ಹೆಮ್ಮೆ ಅಂತೇಳಿ ನಾನು ಹೇಳಕ್ ಬಯಸ್ತೀನಿ. ಅಷ್ಟೇ ಅಲ್ಲ, ನಾವು ನೀವೆಲ್ಲ ಇವತ್ತು ಬಹಳಷ್ಟು ನಮ್ದೆಲ್ಲ ರಿಲೇಷನ್ಸು ಎಲ್ಲರೂ ಫಾರಿನ್ ಕಂಟ್ರೀಸ್ನಲ್ಲಿದ್ದಾರೆ. ಇವತ್ತು ಅವ್ರಿಗೆ ಫೋನ್ ಮಾಡಿ ಕೇಳಿದರೆ ಇವತ್ತು ಅವ್ರಿಗೆ ಹೆಮ್ಮೆ ಅನಿಸುತ್ತೆ. ನಮ್ಮ ಭಾರತ ನಾಗರಿಕರು ಇಂಥ ಒಂದು ಲೀಡರ್ಶಿಪ್ ಇದರಲ್ಲಿ ನಮಗೆ ಭಾರತ ಮುನ್ನಡೀತಾ ಇದೆ ಎಂಬ ನಿಟ್ಟಿನಲ್ಲಿ ಇವತ್ತು ಫಾರಿನ್ನಲ್ಲಿದ್ದಂಥ NRIs ಇದು ಈ ಮಾತು ವ್ಯಕ್ತಪಡಿಸ್ತಾರೆ. ಹಾಗಾಗಿ ಇವತ್ತ ದೇಶ ಸುಭದ್ರವಾಗಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಮುಂದೆ ಮುನ್ನಡಿಬೇಕಾಗಿದೆ. ಮತ್ತು ನಮ್ಮ ರಾಜ್ಯನಿಂದು ಈಗ ಹೇಳ್ತಾರೆ ಕೆಲವು ಜನ ಹಿಂದುಳಿದವರೆಗೆ ನಮಗೆ ನೋಡ್ರಿ ಅಂತ. ನಾವು ಹಿಂದುಳಿದವರೆಗಿಲ್ವಾ? JDSನವ್ರು ಇದ್ದಾಗ ಮೋದಿಜಿಯವರು ಅವರೇ ಹಿಂದುಳಿದವರೆಗೆ ನಾಯಕರು ಇವತ್ತು ದೇಶ ಏನಾದರೂ ನಡೆಸ್ತಾ ಇದ್ದಾರ. ಇಂಥ ಒಂದು ಸಮಯದಲ್ಲಿ ಇವತ್ತು ನಮ್ಮ ಭಾಗದಲ್ಲಿ ಅದು ವಿಶೇಷವಾಗಿ ನಂಬಲ್ಲಿ ಏನಾಗ್ಬಿಟ್ಟಿದೆ, ಈಗ ನಮ್ಮಲ್ಲಿ ಮೊನ್ನೆ ಕೋಲಾರ್ನಲ್ಲಿ ನಮ್ಮ ಬೈರ್ತಿ ಸುರೇಶ್ ಅವರು ಒಂದು ಮಾತು ಹೇಳಿದ್ರು. ನಮ್ಮ ಕುರುಬ ಸಮಾಜದ ಎಲ್ಲ ಜನರಿಗೆ ಕರೆಸಿ, ನೀವೆಲ್ಲರೂ ಕುರುಬ ಜನಾಂಗದವರು ಓಟ್ ಹಾಕಲಿಲ್ಲ ಅಂದರೆ ಸಿದ್ದರಾಮಯ್ಯವರು ಕೆಳಗೆ ಇಳಿಸ್ಬಿಡ್ತಾರ. ಅದು ಹೆಂಗ್ರಿ ಇಳಿಸ್ತಾರ? ನಾ ಕೇಳ್ತೀನಿ. ಜನ ಓಟ್ ಹಾಕಿ MLA ಗೆಲ್ಲಿಸಿದಾರ. ಈಗ MLA ಅವರು ಮೆಜಾರಿಟಿ ಮ್ಯಾಗೆ ಸಿದ್ದರಾಮಯ್ಯವರು ಇದ್ದಾರ. MLA ಅವ್ರು ಕೈ ಕೊಟ್ಟರೆ ಅವ್ರ ಮನೆಗೆ ಹೋಗ್ತಾರೆ. ಜನರದ್ದಲ್ಲ ಇದು ಎಲೆಕ್ಷನ್. ಇದು ಈ ಎಲೆಕ್ಷನ್ ಇರೋದು ಮೋದಿಜಿಯವ್ರ ವರ್ಸಸ್ ರಾಹುಲ್ ಗಾಂಧಿ. ಇವತ್ತು ಆ ಒಂದು ನಿಟ್ಟಿನಲ್ಲಿ ಹೋಗ್ತಾ. ಅದಕ್ಕೆ ವಿಶೇಷವಾಗಿ ನಮ್ಮ ಜನಾಂಗದವ್ರಿಗೆ, ಅದು ಕುರುಬ ಸಮಾಜ ಜನಾಂಗದವರಿಗೂ ನಾನು ಕಳಕಳಿನಿಂದ ವಿನಂತಿ ಮಾಡ್ತೀನಿ. ನಾವು ದೇಶ ಕಟ್ಟಂತ ಕೆಲಸ ಮಾಡೋಣ. ಯಾವ ರಭಸದಲ್ಲಿ ಇವತ್ತು ನಡೀತಾ ಇದೆ ಮೋದಿಜಿಯವ್ರ ನೇತೃತ್ವದಲ್ಲಿ. ಇವತ್ತು ಸೋಮಣ್ಣವ್ರೇನು ಇಲ್ಲಿ ನಿಂತಿದ್ದಾರ, ಇವತ್ತು ಅವರು ಒಂದು ಒಳ್ಳೆಯ ಅಭ್ಯರ್ಥಿ, ಅನುಭವಿ, ಸಾಕಷ್ಟು ಇಲಾಖೆಗಳಲ್ಲಿ ಅವರು ಮಂತ್ರಿಯಾಗಿ ಕೆಲಸ ಮಾಡಿ ಮತ್ತು ಅವರು ಇಲ್ಲೇನದಲ್ಲ ಸೇವೆ ಸಲ್ಲಿಸ್ಲಿಕ್ಕೆ ಬಂದಾರ. ಹಾಗಾಗಿ ಅವ್ರಿಗೆ ಗೆಲ್ಸಿದ್ರೆ ತುಮಕೂರು ಹಿಡ್ಕೊಂಡು ದಿಲ್ಲಿ ತನ ಯಾವ ಸ್ಪೀಡ್ ಬ್ರೇಕರ್ಗಳಿರಲ್ಲ. ಇಲ್ಲಿ ಡೈರೆಕ್ಟ್ ಕನೆಕ್ಷನ್ ಸಿಗುತ್ತೆ. ನಮ್ಮ ಹಿಂದುಳಿದ ವರ್ಗದಲ್ಲಿ ಅದರಲ್ಲಿ ಏನೇ ಒಂದು ಕೇಂದ್ರದಲ್ಲಿ ಇದ್ದಂಥ ಸಮಸ್ಯೆಗಳು ನಾವು ಇವ್ರ ಕೈ ಹಿಡ್ಕೊಂಡು ಮೋದಿಜಿಯವ್ರ ಹತ್ರ ಹೋಗಿ ಅದರ ವಿಶೇಷವಾಗಿ ನಮ್ಮ ದೇವೇಗೌಡರು ಸಾಹೇಬರು, ಕುಮಾರಸ್ವಾಮಿಯವರು ಒಂದು ಶಕ್ತಿನಿಂದ ಇವತ್ತು ನಮ್ಮ ರಾಜ್ಯದ
ನಮ್ಮ ಜನರ ಕೆಲಸ ನಾವು ಮಾಡ್ಬೋದು ಅಂಥೇಳಿ ಇವತ್ತ ತಾವೆಲ್ಲರೂ ಏನು ಬಂದಿದ್ರಿ ತಮ್ಮ ಮುಖಾಂತರ ನನ್ನ ಸಮಸ್ತ ತುಮಕೂರು ಪಾರ್ಲಿಮೆಂಟ್ ಕ್ಷೇತ್ರದ ಜನತೆಗೆ ವಿ ಸೋಮಣ್ಣವ್ರ ಪರವಾಗಿ ಮತ ಚಲಾಯಿಸಿ ನನಗನ್ನಿಸ್ತಾ ಇದೆ ಇಲ್ಲೊಂದು 3 ಲಕ್ಷಕ್ಕಿಂತ ಹೆಚ್ಚಿಗೆ ಅಧಿಕ ಓಟ್ನಿಂದ ಏನದಲ್ಲ ಸೋಮಣ್ಣವ್ರು ಗೆದ್ದಿತಾರ ಎಂಬ ಒಂದು ನಂಬಿಕೆ ನನಗಿದೆ. ಅದಕ್ಕೆ ತಾವೆಲ್ಲರೂ ತಮ್ಮ ಮುಖಾಂತರ ನಾನು ಕೇಳ್ಕೊತೀನಿ. ನಮಸ್ಕಾರ. ನೋಡಿ, ನಾನು ನೋಡಿದೆ ಒಂದು ದೊಡ್ಡ ಅಡ್ವರ್ಟೈಸ್ಮೆಂಟು ಚಂಬಿದೆ, ಅದ್ರ ಮ್ಯಾಗ ಒಂದು ನೋಟ್ ಇದೆ, ನೋಟಿಗೆ ಹರಿದು ಹಾಕಿದಾರ. ಎಷ್ಟು ಪರ್ಸೆಂಟು? 13%. ಕಾಂಗ್ರೆಸ್ನವ್ರಿಗೆ ನಿಜಕ್ಕೂ ಆ ಅಡ್ವರ್ಟೈಸ್ಮೆಂಟ್ ಬಗ್ಗೆದಾಗ ತಮ್ಮ ಹೇಳಿಕೆ ಬಗ್ಗೆದಾಗ ಏನಾರ ಒಂದು ಸತ್ಯಾಂಶ ಇದ್ದರೆ ನಾಳೆ ಬೆಳಿಗ್ಗೆ ಅವ್ರ ವಕ್ತಾರರಾಗಲಿ ಅವ್ರ ಮಂತ್ರಿಗಳಾಗಲಿ ಹೆಚ್ಚು ದಿವಸದ ಬೇಡ, ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರ 10 ವರ್ಷದಲ್ಲಿ ನಮ್ಮ ರಾಜ್ಯ ಸರ್ಕಾರದಿಂದ ಎಷ್ಟು ನಾವು ದುಡ್ಡು ಕಟ್ಟಿದ್ದೀವಿ, ಅದ್ರ ವಾಪಸ್ ಎಷ್ಟು ಪರ್ಸೆಂಟೇಜ್ ಬರ್ತದ ಅಂತೇಳಿ ಅವ್ರ ಜಾಹೀರಾತು ನಾಳೆ ಕೊಡಲಿ. ಕಮ್ಮಿ ಬಂದಿದೆ, ಅದಕ್ಕಿಂತ 2 ಲಕ್ಷ ಕೋಟಿ ಜಾಸ್ತಿ ಕೊಟ್ಟಿದ್ದಾರೆ ಇವ್ರು ಮೋದಿಯವರು. ಇಲ್ಲ, ಅದು ಅಷ್ಟು ನನಗೆ ಅಂಕೆ ಸಂಖ್ಯೆ ಗೊತ್ತಿಲ್ಲ. ದಾಖಲೆ ಇದೆ, ಕೊಡ್ತೀನಿ ನಾನು. ನಾಳೆ ಬೆಳಿಗ್ಗೆ ಬೇಕಾದ್ರೆ ಇಲ್ಲೇ ಕೊಡಿಸ್ತೀನಿ ನಾನು. ನೋಡಿ, ನಾನು ಒಬ್ಬ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ಕೇಳಿ, ಕೇಳಿ ಕೇಳಿ ಒಂದು ಮಾತು ಹೇಳ್ತೀನಿ. ನಾನು ಹೇಳ್ದಲ್ಲ ನಿಮ್ಗೆ, ಇವೆಲ್ಲ ಪೊಳ್ಳು ಹೇಳಿಕೆಗಳು. ಕುಮಾರಸ್ವಾಮಿ ಯಾವ ರೀತಿ ರೈತರ ಪರವಾಗಿ ಡಿಸಿಷನ್ ತಗೊಂಡಾರ, ನೀವು ಬರಗಾಲ ನಿಂಗಿಸ್ಲಕ ರಾಜ್ಯ ಸರ್ಕಾರ ಬಕ್ಕಸ್ನಿಂದ ಯಾಕೆ ದುಡ್ಡು ಕೊಟ್ಟಿಲ್ಲ ಹೇಳಿ. ಏನು ನಾನಾರ ಹೇಳ್ತಾ ಇದ್ದೀನಲ್ಲ, ಮೊದಲೇ ಹೇಳಿದ್ದೀನಿ ನಾನು. ಪರ ಪರಿಹಾರ ಇದು ಕೇಳೋದ್ರಲ್ಲಿ ಅದು ನೋಡಿ, ಅದು ಒಂದು ಸಿಸ್ಟಮ್ ಇದೆ, ಅದಕ್ಕೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊತ ಕೂಡ್ಲಿಕ್ಕಾಗಲ್ಲ. ಆದರೆ ನಾನು ಒಂದೇ ಒಂದು ಮಾತು ಹೇಳ್ತಾ ಇದ್ದೀನಿ, ಇವ್ರಿಗೆ ಏನಾರ ರೈತರ ಬಗ್ಗೆ ಬದ್ಧತೆ ಇದ್ದರೆ ಕಾಂಗ್ರೆಸ್ನವ್ರು, ಕುಮಾರಸ್ವಾಮಿ ಅವ್ರ ಹಂಗೆ 25,000 ಕೋಟಿ ತಮ್ಮ ರಾಜ್ಯ ಸರ್ಕಾರ ಬಕ್ಕಸ್ನಿಂದ ಕೊಟ್ಟಿದ್ದು ಇವರು ಕೊಡಲಿ. ತಾಕತ್ತಿದ್ರೆ ಅವ್ರ ಜನರಿಗೆ ರಕ್ಷಣೆ ಕೊಡ್ಲಿ. ನೋಡಿ, ಇನ್ನೊಂದು ತಿಂಗಳಲ್ಲಿ ಮಳೆ ಸ್ಟಾರ್ಟ್ ಆಗುತ್ತೆ, ಬೀಜ ಬೇಕು, ಗೊಬ್ಬರ ಬೇಕು, ಉಳುಮೆ ಮಾಡಬೇಕು, ಎಲ್ಲದಕ್ಕೆ ದುಡ್ಡು ಬೇಕು. ಇವ್ರು ಚಂಬೆ ಅಂತ ತೋರಿಸ್ತಾರಲ್ಲ, ಇವರೇ ಚಂಬ್ ತೋರಿಸ್ತಾ ಇದ್ದಾರೆ ಎಲ್ಲರಿಗೆ. ಇದು ದಾಖಲೆ ಇದೆ. ಹೌದು, ಕುಮಾರಸ್ವಾಮಿ ಕೊಟ್ಟಿರ್ತಾರ, ಇವ್ರು 20,000 ಕೋಟಿಯಾರ ಕೊಡ್ರಿ, 18,000 ಕೋಟಿ ಕೊಡ್ರಿ. ನೋಡಿ, ನಾವು ಒಪ್ಕೋತೀನಿ, ಅವ್ರು ಕೇಳಿದ್ರು ಕೊಡಬೇಕಾಗಿತ್ತು, ಗೊತ್ತಾಯ್ತಾ. ಆದರೆ ತಮಗೆ ಗೊತ್ತಿದೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ಸೀಟ್ ಹೊಂದಾಣಿಕೆ ಆಗುತ್ತೆ ಅಂತ, ಅದರಲ್ಲಿ ಅವ್ರಿಗೆ ಕೊಟ್ಟಿಲ್ಲ. ಆದರೂ ಸನ್ಮಾನ್ಯ ಈಶ್ವರಪ್ಪವ್ರು ಇಷ್ಟೊಂದು ಬೆಳೆದಿದ್ದು, ಇಷ್ಟೊಂದು ಇದು ಮಾಡಿದ್ದು ಎಲ್ಲ BJPಯಲ್ಲೇ. ಒಂದು ನಿಮಿಷ ಇದೆ, ನಾ ಏನಿಲ್ಲ ಅಂತ ಹೇಳಿಲ್ಲ. ಉಪಮುಖ್ಯಮಂತ್ರಿ ಹುದ್ದೆ ಮಾಡಿದ್ದು BJPನೇ. ಹಾಗಾಗಿ ಇವೆಲ್ಲ ಆಂತರಿಕ ಪಾರ್ಟಿದು. ಇನ್ನೂ ಮೋಸ್ಟ್ಲಿ ಇವತ್ತು ಲಾಸ್ಟ್ ಡೇಟ್ ಇದೆ, ಇಲ್ಲ ಇವತ್ತೇ 22. ಹಾಗಾಗಿ ಮೋಸ್ಟ್ಲಿ ಒಂದು ಒಳ್ಳೆ ಡಿಸಿಷನ್ ತಗೋತಾರ ಪಕ್ಷದ ಪರವಾಗಿ ಅಂತ ನನಗೆ ಅನಿಸ್ತಾ. ನೋಡಿ, ನಾ ಅವ್ರ ಜೊತೆಯಲ್ಲಿ 2 ಬಾರಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಅವರಿಗಿದ್ದಂಥ ಮಹಿಳೆಯರು ತಾಯಂದ್ರ ಬಗ್ಗೆದ ಕಾಳಜಿ, ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರಿಗೆ ತೊಂದರೆ ಆಗ್ತಾ ಇದೆ ಅಂತ ಲಾಟ್ರಿ ಬ್ಯಾನ್ ಯಾರ್ರೀ ಮಾಡಿದ್ರು? ಕುಮಾರಣ್ಣ. ಸರಾಯಿ ಯಾರ್ರೀ ಬ್ಯಾನ್ ಮಾಡಿದ್ರು? ಕುಮಾರಣ್ಣ. ಆ ನಿಟ್ಟಿನಲ್ಲ, ಇಲ್ಲೆಲ್ಲ ಅದು ಪ್ರಶ್ನೆನೇ ಇಲ್ಲ. ಭಾಳ ಗೌರವದಿಂದ ಏನದಲ್ಲ ಕಾಣ್ತಾರೆ, ಅದಕ್ಕೆಲ್ಲ ಸ್ಪಷ್ಟನೆ ಕೊಟ್ಟಿದ್ದಾರೆ. ಚಿಪ್ಪು ಇಲ್ಲ, BJP ಅವರು ತೋರಿಸಿದ್ರಲ್ಲ,
ರವಿಕುಮಾರ್ ಅವರು ತೋರಿಸಿದ್ರೆ ಚಿಪ್ಪು ಅಂತ ಮಾತಾಡಿ ನೋಡಿ. ನನಗೆ ಚಂಬು ಚುಪ್ಪುದು ಗೊತ್ತಿಲ್ಲ. ನಾವೆಲ್ಲ ಉತ್ತರ ಕರ್ನಾಟಕದವ್ರು ಕೇಳಿ. ನಾವು ಬಡವ್ರ ಪರವಾಗಿ, ರೈತರ ಪರವಾಗಿ ಕೆಲಸ ಮಾಡಿ ನಾವು ತೋರಿಸ್ತೀವಿ. ಈಗ ನೋಡಿ, ಇದು ಸ್ಟಾರ್ಟ್ ಆಗಿದ್ದು ಎಲ್ಲಿ? ಕಾಂಗ್ರೆಸ್ನಲ್ಲಿ. ಇವತ್ತು ನಾನು ಅದಕ್ಕೆ ಹೇಳಿದ್ದೀನಿ, 5 ಗ್ಯಾರಂಟಿ ಡೈಲಿ ಅಡ್ವರ್ಟೈಸ್ಮೆಂಟ್ ಬರ್ತಿತ್ತು. ಗ್ಯಾರಂಟಿ ಯಾಕೆ ಮರ್ತ್ರಿ? ನಿಮ್ಮ ಗ್ಯಾರಂಟಿಗಳ ಮ್ಯಾಗ ನಿಮಗೆ ವಿಶ್ವಾಸ ಇಲ್ಲ, ಅದಕ್ಕೆ ಈ ಚಂಬು ತೊಗೊಂಡ್ಬಂದಿದ್ದೀರಾ. ಗೊತ್ತಾಯ್ತಾ? ಇದು ನಡೆಯಲ್ಲ. ಇಲ್ಲಿ ನಮ್ಮ ಕೆಲಸಗಳು, ನಮ್ಮ ಕಾರ್ಯಗಳು ಈ ಎಲೆಕ್ಷನ್ನಲ್ಲಿ ಹೇಳುತ್ತೆ. ಥ್ಯಾಂಕ್ ಯು, ನಮಸ್ಕಾರ. ಸ್ಥಳೀಯ ಸುದ್ದಿ, ನಿಖರ ಮಾಹಿತಿಗಳಿಗಾಗಿ BBTV ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.